ಇವತ್ತು ಇದೊಂದು ಬಹಳ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಅಂತಲೇ ಇವತ್ತು ರಾಯಚೂರು ವಿಶ್ವವಿದ್ಯಾಲಯಕ್ಕೆ ನಾಮಕರಣ ಮಾಡಿ ಅದರ ನಾಮ ಫಲಕವನ್ನು ಅನಾವರಣದ ಜೊತೆಗೆ ಇಲ್ಲಿ ಬುಡಕಟ್ಟು ಸಂಸ್ಕೃತಿ ಉತ್ಸವ ಹಾಗೂ ವಿಶೇಷವಾಗಿ ಆರ್ಟಿಕಲ್ 371J ದಶಮಾನೋತ್ಸವವನ್ನ ಮತ್ತು ವಿವಿಧ ಕಾಮಗಾರಿಗಳ ಅಡಿಗಲ್ಲು ಮತ್ತು ಉದ್ಘಾಟನಾ ಸಮಾರಂಭವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ವಿಶೇಷವಾಗಿ ಅಧಿಕಾರಕ್ಕೆ ಬಂದ ಮೇಲೆ 2014ರಿಂದ 2025ರವರೆಗೆ ಈ 11 ವರ್ಷದಲ್ಲಿ ಆರ್ಟಿಕಲ್ 371J ಯಲ್ಲಿ ನಮ್ಮ ಸಾಧನೆ ಏನಾಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲ ಬಹಳಷ್ಟು ಇಲ್ಲಿ ವಿದ್ಯಾರ್ಥಿನಿಯರು ಬಂದಿದ್ದಾರೆ, ನೀವೆಲ್ಲ ತಿಳ್ಕೊಳ್ಬೇಕು. ಈ ಭಾಗಕ್ಕೆ ಆರ್ಟಿಕಲ್ 371J ಈ ಕಾನೂನು ಬರ್ತಕ್ಕಂಥ 100 ವರ್ಷಗಳ ಕಾಲ ಈ ಭಾಗದಲ್ಲಿ ಹುಟ್ಟಿದ್ದಾರೆ ಒಂದೇ ಒಂದು ಕಾರಣಕ್ಕೆ ಈ ಭಾಗದ ಪ್ರತಿಯೊಬ್ಬ ಯುವಕರಿಗೆ ಪ್ರತಿಯೊಬ್ಬ ಮಗುವಿಗೆ ಒಂದು ರಕ್ಷಣೆಯನ್ನು ಕೊಡ್ತಕ್ಕಂಥ ಇದು ಆರ್ಟಿಕಲ್ 371J. ಈ ಆರ್ಟಿಕಲ್ 371J ಹಿಂದೆ ನಮ್ಮ UPA ಸರ್ಕಾರ ಇದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ನೇತೃತ್ವದಲ್ಲಿ ಆರ್ಟಿಕಲ್ 371J ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಸೋನಿಯಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ ಅವರನ್ನ ಮತ್ತು ಎಲ್ಲರನ್ನ ಮನವೊಲಿಸಿ ಇವತ್ತು ಅವರು ಮತ್ತು ಧರಮ್ ಸಿಂಗ್ ಜಿ ಅವರು ಎಲ್ಲರೂ ಸೇರಿ ಇವತ್ತು ಈ ಭಾಗಕ್ಕೆ ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಆರ್ಟಿಕಲ್ 371J ಮಾಡಿಸಿಕೊಟ್ಟಿದ್ದಾರೆ. ಇದು ಈ ಭಾಗದ ಜನ ಎಂದೂ ಮರೆಯಕ್ಕಾಗದೇ ಇರ್ತಕ್ಕಂಥ ಒಂದು ಕೊಡುಗೆ. ಇದರಿಂದ ಯಾರು ಕೂಡ ದಯವಿಟ್ಟು ಇಬ್ಬರೇ ನಾಯಕರುಗಳು ಮಾತಾಡಿದ್ರೆ ದಯವಿಟ್ಟು ಅರ್ಧ ತಾಸು ಯಾರು ಕೂಡ ಎದ್ದಾಳಬಾರ್ದು ಅಲ್ಲಿ ನಿಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಮನವಿ, ದಯವಿಟ್ಟು ಯಾರು ಕೂಡ ಎದ್ದಾಳಬಾರ್ದು ಅರ್ಧ ತಾಸಲ್ಲಿ. ವಿಶೇಷವಾಗಿ ಏನು ಆರ್ಟಿಕಲ್ 371J ಕಾನೂನು ಪಾರ್ಲಿಮೆಂಟಿನಲ್ಲಿ ಪಾಸ್ ಆದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ಮಾಡಿದ್ರು HK ಪಾಟೀಲ್ ಅವರ ನೇತೃತ್ವದಲ್ಲಿ. ಆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ನಾವೆಲ್ಲ ಸದಸ್ಯರಾಗಿದ್ವಿ. ಈ ಭಾಗದ ಯುವಕರಿಗೆ ಪ್ರೊಫೆಷನಲ್ ಕೋರ್ಸಸ್ ಅಲ್ಲಿ ರಿಸರ್ವೇಶನ್, ಈ ಭಾಗದ ಮಕ್ಕಳಿಗೆ ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ, ಈ ಭಾಗದ ಅಭಿವೃದ್ಧಿಗಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಿ ಈ ಭಾಗಕ್ಕೆ ಒಂದು ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಈ 10 ವರ್ಷದಲ್ಲಿ ಆರ್ಟಿಕಲ್ 371J ಇಂದ ನಮ್ಮ ಭಾಗದಲ್ಲಿ ಸುಮಾರು 9,000 ಮಕ್ಕಳು ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಆಗಿದೆ. ಈ ಒಂದು ಕಾನೂನು ಬರೋದಕ್ಕಿಂತ ಮುಂಚೆ ಪ್ರತಿ ವರ್ಷ ನಮಗೆ 100-150 ಸೀಟು ಸಿಗ್ತಾ ಇರಲಿಲ್ಲ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ. ಆದ್ರೆ ನಮ್ಮ ಈ ಕಾನೂನಿನ ತಹತ್ ನಾವು 850 ಸೀಟ್ಗಳನ್ನ ಪ್ರತಿ ವರ್ಷ ಈ ಭಾಗದ ಮಕ್ಕಳಿಗಾಗಿ ಮೀಸಲಿಡ್ತಾ ಇದ್ದೀವಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಬಹಳಷ್ಟು ವಿದ್ಯಾರ್ಥಿನಿ ನೀವು ಇದ್ದೀರಿ, ನೀವು ಒಳ್ಳೆ ರೀತಿಯಿಂದ ಓದಿದ್ರೆ ನಿಮ್ಗೆ ಡಾಕ್ಟ್ರು ಇಂಜಿನಿಯರ್ ಆಗ್ಲಿಕ್ಕೆ ಆರ್ಟಿಕಲ್ 371J ಒಂದು ಬಹಳ ದೊಡ್ಡ ಸಹಕಾರ ಆಗಲಿದೆ ಅಂತಕ್ಕಂಥದ್ದು. ಎರಡನೇದು, ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಹುದ್ದೆಗಳಲ್ಲಿ 75-80-85% ರಿಸರ್ವೇಶನ್ ನಮ್ಮ ಭಾಗದ ಮಕ್ಕಳಿಗೆ ABCD ಒಂದು ವರ್ಗೀಕರಣದಲ್ಲಿ. ಮತ್ತು ಈ ಭಾಗದಲ್ಲೇ ಇರ್ತಕ್ಕಂಥ ಬೆಂಗಳೂರು ಕೇಂದ್ರೀಕೃತವಾಗಿರ್ತಕ್ಕಂಥ ಇಲಾಖೆಯ ಕಚೇರಿಗಳಲ್ಲಿ 8% ರಿಸರ್ವೇಶನ್ ಕೊಡೋದ್ರ ಮುಖಾಂತರ ಈ 10 ವರ್ಷಗಳಲ್ಲಿ 85,000 ಈ ಭಾಗದ ಮಕ್ಕಳಿಗೆ ಸರ್ಕಾರಿ ನೌಕರಿಗಳು ಸಿಕ್ಕಿವೆ. ಅದು ಆರ್ಟಿಕಲ್ 371J ಇಂದ ಅಂತಕ್ಕಂಥದ್ದನ್ನ ಯಾರು ಮರೆಯುವಂತಿಲ್ಲ. ಇದು ಬಹಳ ದೊಡ್ಡ ಕೊಡುಗೆ. ಅದಾದ್ಮೇಲೆ ಈ ಭಾಗದಲ್ಲಿ ನಾವು ಪ್ರತಿ ವರ್ಷ ನಮ್ಮ ಚುನಾವಣೆಗಿಂತ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಕಲಬುರಗಿಯಲ್ಲಿ ಘೋಷಣೆ ಮಾಡಿದ್ರು. ಏನಂದ್ರೆ ಪ್ರತಿ ವರ್ಷ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿ. ಇವತ್ತು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು 5,000 ಕೋಟಿ ಈ ಭಾಗದ ಅಭಿವೃದ್ಧಿ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ಬಹಳಷ್ಟು ದೊಡ್ಡ ಬದಲಾವಣೆ ಆಗಿದೆ ಆರ್ಟಿಕಲ್ 371J ಇಂದ. ಅದಕ್ಕಾಗಿ ಇದರ ಉಪಯೋಗ ನಮ್ಮ ಎಲ್ಲ ಮಕ್ಕಳು ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನ ಹೇಳೋದ್ರ ಮುಖಾಂತರ ಇಲ್ಲಿ ಬಂದಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯನವರಿಗೆ ಎಲ್ಲ ಸಚಿವರಿಗೆ ವಂದಿಸಿ 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.